ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ನೆನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಈಗ ಸಿಎಂ ಬದಲಾವಣೆಯ ಹೇಳಿಕೆ ನೀಡಿದಂತಹ ನಾಯಕರಿಗೆ ಶಾಕ್ ಎದುರಾಗಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ಈಗ ನೋಟಿಸ್ ಚಾಟಿ ಬೀಸಲಾಗಿದೆ. ಇಬ್ಬರು ಕೈ ನಾಯಕರಿಗೆ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕುಣಿಗಲ್ ಶಾಸಕ ಡಾಕ್ಟರ್ ಕೆ ರಂಗನಾಥ್ ಅವರ ಜೊತೆಗೆ ಮಾಜಿ ಸಂಸದ LR ಶಿವರಾಮೇಗೌಡ ಅವರಿಗೂ ಕೂಡ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಬಹಿರಂಗ ಹೇಳಿಕೆ ನೀಡಿದ ಕಾರಣಕ್ಕಾಗಿ ಯಾಕಾಗಿ ಈ ಒಂದು ಹೇಳಿಕೆಯನ್ನ ನೀಡಿದ್ರಿ ಅನ್ನುವಂಥ ಒಂದು ಶೋಕಾಸನ್ನ ನೋಡಿ ಅದನ್ನ ಕೇಳಿ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. 1 ವಾರದ ಒಳಗೆ ತಮ್ಮ ಹೇಳಿಕೆ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳಿ ಒಂದು ನೋಟಿಸ್ನಲ್ಲಿ ಸೂಚನೆ ಕೂಡ ನೀಡಲಾಗಿದೆ. ಇಬ್ಬರು ನಾಯಕರು ಕೂಡ DCM DK ಶಿವಕುಮಾರ್ ಸಿಎಂ ಆಗಲಿ ಅಂತ ಒಬ್ಬರು ಹೇಳಿದ್ರೆ ಆಗೇ ಆಗ್ತಾರೆ, ಗ್ಯಾರಂಟಿ ನವೆಂಬರ್ಗೆ ಸಿಎಂ ಆಗ್ತಾರೆ ಅನ್ನುವಂಥ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ರು. ಹೀಗಾಗಿ ಯಾಕೆ ನಿಮ್ಮ ಮೇಲೆ ಕ್ರಮವನ್ನು ಜರುಗಿಸಬಾರ್ದು ಅಂತ ಹೇಳಿ ಅದಕ್ಕೆ ಕಾರಣವನ್ನು ಕೇಳಿ ನೋಟಿಸನ್ನು KPCC ಈಗ ಜಾರಿ ಮಾಡಿದೆ. ನಿನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಮುಂದಿನ ವರ್ಷ ಕೂಡ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಸರ್, ನೀವೇ ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಹೇಳಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು, 5 ವರ್ಷ ನಾನೇ ಸಿಎಂ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ. ಆ ಒಂದು ಸ್ಪಷ್ಟನೆಯನ್ನು ಕೊಟ್ಟಂಥ ಒಂದು ವಿಚಾರ ಒಂದು ಕಡೆ ಆದರೆ, ಇದರ ಹಿಂದೆ ಬಹಿರಂಗವಾಗಿ DCM DKಶಿ ಬಣದ ನಾಯಕರು ಅಂದರೆ ಶಾಸಕರು ಸಚಿವರು ಕೊಟ್ಟಂಥ ಹೇಳಿಕೆಗಳೇನಿತ್ತು ಅದನ್ನು ಈಗ KPCC ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಅದರಲ್ಲೂ ಕೂಡ ಕುಣಿಗಲ್ ಶಾಸಕ ಡಾಕ್ಟರ್ ಕೆ ರಂಗನಾಥ್ ಅವರು DCM ಅವರು ಸಿಎಂ ಆಗೇ ಆಗ್ತಾರೆ, DKಶಿ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಮತ್ತೊಂದು ಕಡೆಯಲ್ಲಿ ಮಾಜಿ ಸಂಸದ LR ಶಿವರಾಮೇಗೌಡ ಕೂಡ ನವೆಂಬರ್ನಲ್ಲಿ DK ಶಿವಕುಮಾರ್ ಅವರು ಸಿಎಂ ಆಗೋದು ಗ್ಯಾರಂಟಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಈಗ ಶೋಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, KPCC ಎಷ್ಟೇ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಬಹಿರಂಗ ಹೇಳಿಕೆಗಳಿಗೆ ಇನ್ನೂವರೆಗೂ ಕೂಡ ಫುಲ್ ಸ್ಟಾಪ್ ಬಿದ್ದಿಲ್ಲ. ಮುಂದೆ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಈ ಒಂದು ನೋಟಿಸನ್ನು ಜಾರಿ ಮಾಡಿರೋದರ ಉದ್ದೇಶ ಕಡಿವಾಣ ಹಾಕಬೇಕು ಅಂತ ಹೇಳಿ. ಹಾಗಿದ್ರೆ ಮುಂದೆಗಡೆ ಅಂದರೆ ಮುಂದಿನ ದಿನಗಳಲ್ಲಿ ಇದು ಕಡಿವಾಣಕ್ಕೆ ಬರುತ್ತಾ ಅಂತ ಹೇಳಿ ಬಹಿರಂಗ ಹೇಳಿಕೆಗಳು? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಾಜಿ ಸಂಸದ LR ಶಿವರಾಮೇಗೌಡ ಮತ್ತೆ ಕುಣಿಗಲ್ ಶಾಸಕ ರಂಗನಾಥ ಇಬ್ಬರಿಗೂ ಕೂಡ ಈಗ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. KPCC ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ರೆಹಮಾನ್ ಅವರು ಇಬ್ಬರು ನಾಯಕರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಿದ್ದರಾಮಯ್ಯರು ಪದೇ ಪದೇ ಕೂಡ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂಗೆ ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಅವಧಿಗೂ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಮಾತನಾಡ್ತಾರೆ. ಬಟ್ ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ತಾರೋ ಆ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಕೂಡ ಈಗ DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಿವರಾಮೇಗೌಡ ಮತ್ತೆ ಕುಣಿಗಲ್ ಶಾಸಕ ರಂಗನಾಥ್ ಇಬ್ರು ಕೂಡ DK ಶಿವಕುಮಾರ್ ಸಿಎಂ ಆಗುವಂಥದ್ದು ನಿಶ್ಚಿತ ಅನ್ನುವಂಥ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟಿರುವಂಥದ್ದು ನೋಟಿಸ್ ಕೊಡೋದಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. 1 ವಾರದೊಳಗಡೆ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂದ್ರೆ ಸಮಜಾಯಿಷಿ ನೀಡಬೇಕು ಅನ್ನುವಂತಹ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಇಬ್ಬರು ಕೂಡ ಏನು ಉತ್ತರ ಕೊಡ್ತಾರೆ, ಏನು ಸಮಜಾಯಿಷಿ ಕೊಡ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಒಂದು ಇಲ್ಲಿ ಸ್ಪಷ್ಟ ಆಗ್ತಿದೆ, ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂಗೆ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂಗೆ ಒಂದಲ್ಲ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಳಗ ಆಗಿರ್ಬೋದು, ಮಗದೊಂದ್ ಕಡೆ DK ಶಿವಕುಮಾರ್ ಅವರ ಬಳಗ ಆಗಿರ್ಬೋದು. ಪದೇ ಪದೇ ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದ್ ರೀತಿ ಗೊಂದಲ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ ನಾಯಕರ ಒಂದು ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಕೆಲವರು ಹೇಳಿಕೆಗಳನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಖುದ್ದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿತ್ತು, ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದ್ರೆ ಇದೀಗ ಬೆನ್ನಲ್ಲೇ DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಹೈಕಮಾಂಡ್ ನಾಯಕರಿಗೆ ಕೂಡ ಒಂದ್ ರೀತಿ ಮುಜುಗರಕ್ಕೆ ಅಡಿ ಮಾಡಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ KPCC ಶಿಸ್ತು ಪಾಲನಾ ಸಮಿತಿ ಕೂಡ ಈಗ ಸ್ಪಷ್ಟವಾಗಿ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಬೆಳಗ್ಗೆ ಅಷ್ಟೇ ಕೂಡ DCM DK ಶಿವಕುಮಾರ್ ಅವರು ಯಾರೇ ಈ ರೀತಿ ಬೆಳಿಕೆಯನ್ನು ಕೊಟ್ಟರೆ
ಅವರಿಗೆ ನೋಟಿಸ್ ಅನ್ನು ಕೊಡಲಾಗುವುದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಕೂಡ ಈ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಅನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಪರವಿರೋಧ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಅಂತಿಮವಾಗಿ ನಿಜಕ್ಕೂ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡುತ್ತಾ ಇಲ್ಲವಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದ್ರೆ ಈ ಒಂದು ಸಿಎಂ ಬದಲಾವಣೆ ವಿಚಾರ ಇಲ್ಲಿಗೆ ನಿಲ್ಲುತ್ತಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.